ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವರೇಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಶ್ರೀ ಭೈರವ ಬಿರಿಯಾನಿ ಪ್ಯಾರಡೈಸ್. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಒತ್ತಿ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಮ್ಮ ಚಾನಲ್ನ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ಎಲ್ರಿಗಿಂತ ಮೊದಲು ನೀವು ನೋಡ್ಬೋದು. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ನೀವೀಗ ನೋಡ್ತಾ ಇದ್ದೀರಲ್ಲ, ಇದೇ ಶ್ರೀ ಭೈರವ ಬಿರಿಯಾನಿ ಪ್ಯಾರಡೈಸ್. ಇದು ಹೆಸರುಘಟ್ಟ ರೋಡ್, ಮಹೇಶ್ವರಿ ನಗರ, ಟಿ ದಾಸರಳ್ಳಿ, ವಿಡಿಯಾ ಸ್ಕೂಲ್ ಬಸ್ ಸ್ಟಾಪ್ ಹತ್ರ, ಹಾಗೆ ಶ್ರೀಕೃಷ್ಣ ಕೇಕ್ ಪ್ಯಾಲೇಸ್ ಹತ್ರ, ಮತ್ತೆ ಶ್ರೀ ವಿದ್ಯಾ ಕಾಫಿ ವರ್ಕ್ಸ್ ಪಕ್ಕದಲ್ಲಿ ಇದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಏನೇನು ಸಿಗುತ್ತೆ, ಏನೇನು ಸ್ಪೆಷಲ್ಲು ಅಂತ ನೋಡ್ಕೊಂಬರೋಣ. ಫ್ರೆಂಡ್ಸ್, ಇಲ್ಲಿ ಚಿಕನ್ ಬಿರಿಯಾನಿ, ಹಾಗೆ ಚಿಕನ್ ಕಬಾಬ್, ಚಿಕನ್ನಿಂದ ಮಾಡೋಂಥ ಸುಮಾರು ಐಟಮ್ಗಳು ಎಲ್ಲ ಸಿಗುತ್ತೆ. ಚಿಕನ್ ಬಿರಿಯಾನಿ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ನಾವು ಇಲ್ಲಿ ಬಿರಿಯಾನಿ ಮತ್ತು ಪೆಪ್ಪರ್ ಡ್ರೈ ಹಾಗೆ ಕಬಾಬನ್ನು ಟೇಸ್ಟ್ ಮಾಡಿದ್ವಿ. ತುಂಬ ಸಖತ್ತಾಗಿತ್ತು. ಇದು ಕಬಾಬೆಲ್ಲ ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈಗ ಇಲ್ಲಿ ಏನೇನು ಮಾಡ್ತಾರೆ, ಹೇಗೆಲ್ಲ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ಬನ್ನಿ ನೋಡಿ, ಇಲ್ಲಿ ಇದಕ್ಕೆ ಬೇಕಾಗುವಂಥ ಐಟಮ್ಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಕಬಾಬ್ ಎಲ್ಲ ಹಾಕ್ತಾರೆ ಫ್ರೆಂಡ್ಸ್, ನೋಡೋಣ ಬನ್ನಿ. ಬಿರಿಯಾನಿಗೆ ಸುಮಾರು ಸೊಪ್ಪುಗಳೆಲ್ಲ ಹಾಕ್ತಾರೆ ಫ್ರೆಂಡ್ಸ್. ಹಸಿರು ಕಲರ್ ಆಗಿ, ಗ್ರೀನ್ ಕಲರ್ ಆಗಿ ಇರುತ್ತೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಸಖತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಬಿರಿಯಾನಿ. ಹಾಗೆ ಕಬಾಬ್ ಕೂಡ, ಮತ್ತು ಪೆಪ್ಪರ್ ಡ್ರೈ, ಹಾಗೆ ಚಿಕನ್ ಮಸಾಲ ಎಲ್ಲ ತುಂಬಾ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಬನ್ನಿ, ಈ ಕಡೆ ಬಂದಾಗ ಟೇಸ್ಟ್ ಮಾಡಿ. ನೀವೇನು ತೊಗೊಂಡ್ರಿ, ಏನು ಟೇಸ್ಟ್ ಮಾಡಿದ್ರಿ, ಹಾಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಏನು ಚೆನ್ನಾಗಿ ಕಾಣ್ತಾ ಇದಲ್ವಾ? ಇದು ಶೇರ್ವಾ ನೋಡಿ ಫ್ರೆಂಡ್ಸ್, ಸಖತ್ತಾಗಿತ್ತು. ಶೇರ್ವಾ ಕೂಡ ಸಖತ್ತಾಗಿ ಟೇಸ್ಟ್ ಆಗಿತ್ತು ಫ್ರೆಂಡ್ಸ್. ನೋಡಿ, ಶೇರ್ವಾ ಮಾಡ್ತಾ ಇದ್ದಾರೆ, ಕುದಿಸ್ತಾ ಇದ್ದಾರೆ. ಇವರೇ ನೋಡಿ ಭಟ್ರು. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ಅವ್ರಿಗೆ ಟೇಸ್ಟ್ ಹೇಗೆ ಅನ್ನಿಸ್ತು ಅಂತ ಕೇಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ನನ್ನ ಹೆಸರು ಮನು ಅಂತ. ಏನು ತೊಗೊಂಡ್ರಿ ಸರ್? ಸರ್, ನಾನು ಬಿರಿಯಾನಿ ತೊಗೊಂಡಿದ್ದೀನಿ, ಕಬಾಬ್ ತೊಗೊಂಡಿದ್ದೀನಿ. ಓಕೆ, ಹೇಗಿದೆ ಸರ್ ಟೇಸ್ಟ್? ಟೇಸ್ಟ್ ಚೆನ್ನಾಗಿದೆ ಇಲ್ಲಿ. ಬೇರೆ ಏನು ಟೇಸ್ಟ್ ಮಾಡಿದ್ದೀರಾ ಇಲ್ಲಿ? ಇಲ್ಲಿ ಪೆಪ್ಪರ್ ಡ್ರೈ ತಿಂತಿದ್ದೀನಿ, ಲಾಲಿಪಾಪ್ ತಿಂದಿದ್ದೀನಿ, ಪೀಸ್ ತೊಗೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿದೆ ಇಲ್ಲಿ. ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಇಲ್ಲೇ ಬರೋದು. ಹೌದಾ? ರೆಗ್ಯುಲರ್ ಬರ್ತಾ ಇರ್ತೀರಾ? ಹೌದು, ಇಲ್ಲ ವಾರಕ್ಕೆ ಒಂದು 3 ಟೈಮ್ಸ್ ಬರ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನು ಹೇಳಕ್ ಬಯಸ್ತೀರಿ ಸರ್? ಬನ್ನಿ, ಇಲ್ಲಿ ಬಂದು ಟೇಸ್ಟ್ ಮಾಡಿ. ಬಗ್ರು ಉಂಟೆ ಹತ್ರ ಇರೋದು. ಟೇಸ್ಟ್ ಮಾಡ್ಬಿಟ್ಟು ಆಮೇಲೆ ಹೇಳಿ, ನೀವ್ ಹೇಳಿ. ತುಂಬಾ ಟೇಸ್ಟ್ ಇದೆ, ಇದು ಚೆನ್ನಾಗಿದೆ. ಜಾಗ ಚಿಕ್ಕದಾರು, ಟೇಸ್ಟ್ ಚೆನ್ನಾಗಿದೆ, ನೀಟಾಗಿದೆ. ಥ್ಯಾಂಕ್ ಯು ಸರ್. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ಕೂತ್ಕೊಂಡು ಟೇಸ್ಟ್ ಮಾಡ್ತಾ ಇದ್ದಾರೆ, ನೀವು ನೋಡ್ತಾ ಇದ್ದೀರಾ. ಇದು ನೋಡಿ ಫ್ರೆಂಡ್ಸ್, ಇದು ಪೆಪ್ಪರ್ ಡ್ರೈ, ಚಿಕನ್ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಎಲ್ಲವೂ ಕೂಡ ನಾಟಿ ಸ್ಟೈಲ್ ಫ್ರೆಂಡ್ಸ್. ಬಿರಿಯಾನಿ ಆಗಿರ್ಬೋದು, ಕಬಾಬ್ ಆಗಿರ್ಬೋದು, ಎಲ್ಲದೂ ನಾಟಿ ಸ್ಟೈಲ್. ಸಖತ್ತು ಟೇಸ್ಟಿಯಾಗಿರುತ್ತೆ.
ಹಾಗೆ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್ ಹಾಗೆ ವಾಟ್ಸಪ್ ಚಾನಲಲ್ಲಿ ನಾವು ಫೇವರೇಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿದ್ದೀವಿ. ನೀವು ಅಲ್ಲಿ ನಮ್ಮ ಅಕೌಂಟನ್ನು ಹಾಗೆ ಪೇಜನ್ನು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೀವು ಅಲ್ಲಿ ನೋಡ್ಬೋದು. ನೋಡಿ, ಪೆಪ್ಪರ್ ಡ್ರೈ, ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಯಿತು. ನೋಡಿ ಏನು ಸಖತ್ತಾಗಿ ಕಾಣ್ತಾ ಇದೆ ಅಲ್ವಾ. ಇಲ್ಲಿ ನಿಮಗೆ ಝೊಮ್ಯಾಟೊ ಹಾಗೆ ಸ್ವಿಗ್ಗಿ ಕೂಡ ಆನ್ಲೈನಲ್ಲಿ ಆರ್ಡರ್ ಮಾಡಿಕೊಂಡು ತಗೋಬೋದು. ದೋಸೆ ಕೂಡ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಬಿರಿಯಾನಿ ಪಾರ್ಸಲ್ಗೆ ಎಲ್ಲ ಮಾಡ್ತಾ ಇದ್ದಾರೆ. ಉತ್ತಮವಾದ ಪ್ಲಾಸ್ಟಿಕ್ ಕಂಟೈನರ್ಗಳನ್ನು ಬಳಸ್ತಾರೆ ಪಾರ್ಸಲ್ಗೆ. ನೋಡಿ ಹಾಕ್ತಾ ಇದ್ದಾರೆ. ಸಖತ್ತು ಕ್ವಾಂಟಿಟಿ ಕೂಡ ಕೊಡ್ತಾರೆ. ಒಂದು ಬಿರಿಯಾನಿ ತಿನ್ನೋಷ್ಟರಲ್ಲಿ ಸುಸ್ತೇ ಆಗ್ಬಿಡುತ್ತೆ ಫ್ರೆಂಡ್ಸ್, ಅಷ್ಟಿರುತ್ತೆ. ನೀವು ನೋಡ್ತಾ ಇದ್ದೀರಾ ನೋಡಿ. ತುಂಬ ಆನ್ಲೈನ್ ಆರ್ಡರ್ಗಳು ಜಾಸ್ತಿ ಬರ್ತಾ ಇರುತ್ತೆ, ಪಾರ್ಸಲ್ಲೇ ಜಾಸ್ತಿ ಬರ್ತಾ ಇರುತ್ತೆ ಇಲ್ಲಿ. ಹಾಗೆ ವಾಕಿನ್ಸ್ ಕೂಡ ಇರ್ತಾರೆ. ಈಗ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಚೇತನ್ ಸರ್. ಸರ್, ಏನು ತಗೊಂಡಿದ್ದೀರಾ ಸರ್? ಒಂದು ಕುಷ್ಕಾ, ಒಂದು ಬಿರಿಯಾನಿ, ಒಂದು ಕಬಾಬ್ ತಗೊಂಡಿದ್ದೀವಿ. ಹೇಗಿದೆ ಸರ್ ಟೇಸ್ಟ್? ಸರ್ ತುಂಬಾ ಚೆನ್ನಾಗಿದೆ. ಬೇರೆ ಏನು ಟೇಸ್ಟ್ ಮಾಡಿದ್ರಿ ಇಲ್ಲಿ? ಸರ್ ಇಲ್ಲಿ ನಾವು ಒಂದು ಲಾಲಿಪಾಪ್ ಟ್ರೈ ಮಾಡಿದೀವಿ, ಒಂದೊಂದ್ಸಲ ಲಾಲಿಪಾಪ್ ಟ್ರೈ ಮಾಡಿದೀವಿ. ಚೆನ್ನಾಗಿದೆ ಸರ್. ಒಂದು 4 ವರ್ಷದಿಂದ ಬರ್ತಾ ಇದೀವಿ. ಓಕೆ, ಚೆನ್ನಾಗಿದೆ. ರೆಗ್ಯುಲರ್ ಬರ್ತಾ ಇರ್ತೀರಾ? ರೆಗ್ಯುಲರ್ ಎಲ್ಲ ಬರ್ತಾ ಇರ್ತೀವಿ ಸರ್. ಹಾಗಾಗಿ ಬರ್ತಾ ಇರ್ತೀವಿ. ಚೆನ್ನಾಗಿದೆ. ಏನು ತುಂಬಾ ಇಷ್ಟ ಆಗುತ್ತೆ ಇಲ್ಲಿ? ಇಲ್ಲಿ ಸರ್ ಕಬಾಬ್ ಚೆನ್ನಾಗಿದೆ. ಈ ರೈಸು, ಕುಷ್ಕಾ ರೈಸ್ ತುಂಬಾ ಚೆನ್ನಾಗಿದೆ ಸರ್. ಓಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನು ಹೇಳಕ್ ಬಯಸ್ತೀರಿ ಸರ್? ಸರ್ ಬಂದು ಟ್ರೈ ಮಾಡಿ ಸರ್. ಟ್ರೈ ಮಾಡಿದ್ರೆ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಝೊಮ್ಯಾಟೊ ಆರ್ಡರ್ ಎಲ್ಲ ತಗೊಳಕ್ ಬಂದಿದ್ದಾರೆ. ಸುಮಾರು ಜನ ಕಸ್ಟಮರ್ಸ್ ಎಲ್ಲ ಕುತ್ಕೊಂಡು ಟೇಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಬಾಳೆ ಎಲೆ ಹಾಕ್ಬಿಟ್ಟು ಪ್ಲೇಟ್ ಮೇಲೆ ಬಾಳೆ ಎಲೆ ಹಾಕಿ, ಸೊ ಬಾಳೆ ಎಲೆ ಮೇಲೆ ಬಿರಿಯಾನಿ ಹಾಕಿ ಕೊಡ್ತಾರೆ. ಅದು ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಬಾಳೆ ಎಲೆ ಒಂದು ಆರೋಗ್ಯಕರ ಅಂಶ ಅಲ್ವಾ, ಸಖತ್ತಾಗಿರುತ್ತೆ. ನೋಡಿ, ಇದು ಕಬಾಬ್ ನೋಡಿ ಫ್ರೆಂಡ್ಸ್. ಕಬಾಬ್ನ ಪಾರ್ಸಲ್ಗೆ ಹಾಕ್ತಾ ಇದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ತೆ. ತಮ್ಮ ಹೆಸರು? ಸರ್ ಕುಮಾರ ಅಂತ ಸರ್. ಏನ್ ತಗೊಂಡ್ರಿ ಇಲ್ಲಿ ಇವಾಗ? ಸರ್ ಏನ್ ಟೇಸ್ಟ್ ಮಾಡಿದಿರಾ? ಸರ್ ಬಿರಿಯಾನಿ ತಗೊಂಡಿದ್ದೀನಿ. ಓಕೆ, ಹೇಗಿದೆ ಸರ್ ಟೇಸ್ಟ್? ಸರ್ ಸೂಪರ್ ಆಗಿದೆ ಸರ್. ಓಕೆ, ಬೇರೆ ಏನೇನ್ ಟೇಸ್ಟ್ ಮಾಡಿದಿರಿ ಇಲ್ಲಿ? ಸರ್ ಬೇರೆ ಇಲ್ಲಿ ಕಬಾಬ್ ತಗೊಂಡಿದ್ದೀನಿ, ಚಿಕನ್ ಫ್ರೈ ತಗೊಂಡಿದ್ದೀನಿ. ಎಲ್ಲಾ ತರ ಒಂದೊಂದು ಐಟಮ್ ಎಲ್ಲಾನು ನಾನು ಇದು ಮಾಡ್ಬಿಟ್ಟಿದ್ದೀನಿ ಸರ್. ಎಲ್ಲಾನು ಚೆನ್ನಾಗಿದೆ, ಯಾವ್ದು ಇದು ಅಂತೇನಿಲ್ಲ, ಎಲ್ಲಾ ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿದೆ ಸರ್. ಇಲ್ಲಿ ಯಾವ್ದು ತುಂಬಾ ಇಷ್ಟ ಆಯ್ತು ನಿಮ್ಗೆ? ಸರ್ ನನಗೆ ತುಂಬಾ ಇಷ್ಟ ಅಂದ್ರೆ ಚಿಕನ್ ಪೆಪ್ಪರ್ ಟ್ರೈ ಮಾಡ್ಕೊಡ್ತಾರೆ ಸರ್. ಅದು ನನಗೆ ತುಂಬಾ ಇಷ್ಟ ಸರ್. ಸಖತ್ತಾಗಿರುತ್ತೆ. ಸಾಕಾಗಿರುತ್ತೆ ಸರ್. ರೆಗ್ಯುಲರ್ ಬರ್ತಾ ಇರ್ತಾರೆ ನೀವು ಇಲ್ಲಿ? ಸರ್ ಗೊತ್ತಾಗ್ತೀನಿ ಸರ್, ಗೊತ್ತಾಗ್ತೀನಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಸುಮಾರು ವರ್ಷದಿಂದ ಬರ್ತಾ ಇದೀನಿ ಸರ್. ಚೆನ್ನಾಗಿದೆ. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಾ ನೀವು? ಇಷ್ಟೇ ಸರ್ ಹೇಳೋದು, ಚೆನ್ನಾಗಿದೆ ಊಟ. ಒಂದು ಆರಾಮಾಗಿ ಕುತ್ಕೊಂಡು ತಿನ್ಬೋದು. ಇದೆ, ಪಾರ್ಸಲ್ದು ಇದೆ. ಆರಾಮಾಗಿ ಕುತ್ಕೊಂಡು ಇಂಥ ಊಟ ಎಲ್ಲೂ ಸಿಗಲ್ಲ ಸರ್. ಇಂಥ ಸ್ಟಾರ್ ಹೋಟ್ಲಿಗೆ ಹೋದ್ರೂ ಕಾಸ್ಟ್ಲಿ ಇರುತ್ತೆ, ಟೇಸ್ಟ್ ಇರಲ್ಲ. ಇಲ್ಲಿ ಟೇಸ್ಟ್ ಇದೆ, ಕಾಸ್ಟ್ಲಿನೂ ಕಮ್ಮಿ ಇದೆ, ಟೇಸ್ಟ್ ಇದೆ ಸರ್. ಇಲ್ಲಿ ಅಲ್ಲಿ ಆರಾಮಾಗಿ ಕುತ್ಕೊಂಡು ತಿನ್ಬೋದು, ಆರಾಮಾಗಿದೆ ಸರ್ ಇಲ್ಲಿ. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಫ್ರೆಂಡ್ಸ್, ಇವಾಗ ಚಿಕನ್ ಕರಿ ಮಾಡ್ತಾ ಇದ್ದಾರೆ, ಬನ್ನಿ ನೋಡ್ಕೊಂಬರೋಣ. ನೋಡಿ ಏನು ಸಖತ್ತಾಗಿ ಕುದೀತಾ ಇದೆ ನೋಡಿ ಫ್ರೆಂಡ್ಸ್.
ನಾಟಿ ಸ್ಟೈಲ್. ನೋಡಿ ಏನ್ ಸೂಪರ್ ಆಗಿ ಕಾಣ್ತಾ ಇದಲ್ವಾ. ಇಲ್ಲಿನ ಬಿರಿಯಾನಿ ಸಖತ್ತು ಸೂಪರ್ ಆಗಿರೋದ್ರಿಂದ ನೋಡಿ ಫ್ರೆಂಡ್ಸ್, ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ನಿಂತ್ಕೊಂಡು ಆರ್ಡರ್ ಕೊಡ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ, ಟೇಸ್ಟ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೊಂದು ರುಚಿಯಾದ ಬಿರಿಯಾನಿನ ನೀವು ಸವಿಬೇಕು ಅಂತ ಹೇಳಿದ್ರೆ ಹೆಸರುಘಟ್ಟ ಮೇನ್ ರೋಡ್ ವಿಡಿಯೋ ಸ್ಕೂಲ್ ಬಸ್ ಸ್ಟಾಪ್ ಹತ್ರ, ಶ್ರೀಕೃಷ್ಣ ಕೇಕ್ ಪ್ಯಾಲೇಸ್ ಹತ್ರ ಕೂಡ, ಹಾಗೆ ವಿದ್ಯಾ ಕಾಫಿ ವರ್ಕ್ಸ್ ಅದರ ಪಕ್ಕದಲ್ಲೇ ಇದೆ. ಅಲ್ಲಿಗೆ ಬನ್ನಿ, ಟೇಸ್ಟ್ ಮಾಡಿ, ನಿಮಗೆ ಟೇಸ್ಟ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಶ್ರೀ ಭೈರವ ಬಿರಿಯಾನಿ ಪ್ಯಾರಡೈಸ್. ನೋಡಿ ಎಷ್ಟು ಜನ ಕಸ್ಟಮರ್ಸ್ ನಿಂತ್ಕೊಂಡಿದ್ದಾರೆ. ಬನ್ನಿ, ಇವಾಗ ನಮ್ಮ ಜೊತೆ ಅಸಿಸ್ಟೆಂಟ್ ಕುಕ್ ಇದ್ದಾರೆ, ಮಾತಾಡ್ಸ್ಕೊಂಡು. ತಮ್ಮ ಹೆಸರು? ನಾಗೇಶ್ ಅಂತ. ಇಲ್ಲಿ ಏನಾಗಿ ಕೆಲಸ ಮಾಡ್ತಾ ಇದ್ದೀರಿ ನೀವು? ಇಲ್ಲಿ ಸುಮ್ಮನೆ ನಮ್ಮದೇ ಹೋಟ್ಲು, ಸುಮ್ಮನೆ ಇಲ್ಲೇ ಇರ್ತೀವಿ. ಫಸ್ಟ್ ಟೈಮ್ ಏನೇನು ಮಾಡ್ತೀರಾ ಇಲ್ಲಿ? ಇಲ್ಲಿ ಬಿರಿಯಾನಿ, ಕುಸ್ಕಾ, ಕಬಾಬು, ಲಾಲಿಪಾಪ್, ಚಿಲ್ಲಿ ಚಿಕನ್, ಪೆಪ್ಪರ್ ಡ್ರೈ, ಲಿವರ್ ಎಲ್ಲ ಮಾಡ್ತೀವಿ. ಏನ್ ತುಂಬಾ ಸ್ಪೆಷಲ್ ಅಂದ್ರೆ ಯಾವುದು ನಿಮ್ಮ ಹೋಟೆಲ್? ಕಬಾಬು, ಲಾಲಿಪಾಪು, ಲೆಗ್ ಪೀಸ್. ಕಸ್ಟಮರ್ಸ್ ತುಂಬಾ ಇಷ್ಟಪಟ್ಟು ಕೇಳೋದು ಯಾವುದು ಜಾಸ್ತಿ? ತುಂಬಾ ಅಂದ್ರೆ ಕಬಾಬು, ರೈಸ್ ಎಲ್ಲ. ತುಂಬಾ ಜನ ಕಸ್ಟಮರ್ಸ್ ಹೇಳ್ತಾ ಇದ್ದಾರೆ ಬಿರಿಯಾನಿ, ಕಬಾಬು ಎಲ್ಲ ತುಂಬಾ ಟೇಸ್ಟ್ ಆಗಿ ಸಖತ್ತಾಗಿರುತ್ತೆ. ಒಳ್ಳೆ ಟೇಸ್ಟ್ ಆಗಿದೆ. ಏನು ಇದ್ರ ಗುಟ್ಟು ಸೀಕ್ರೆಟ್ ಏನು ಅಷ್ಟು ಟೇಸ್ಟ್ ಆಗಿ ಬರೋದಕ್ಕೆ? ಟೇಸ್ಟ್ ಅಂದ್ರೆ ಎಲ್ಲಾ ತರ ಚೆನ್ನಾಗಿರುತ್ತೆ. ಬಿರಿಯಾನಿ, ಕಬಾಬು, ಲೆಗ್ ಪೀಸ್ ಎಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಮಸಾಲೆ ಎಲ್ಲ ನೀವು ಹೊರಗಡೆ ನಾವೇ ರೆಡಿ ಮಾಡ್ತೀವಿ. ಮಸಾಲೆ ಎಲ್ಲ ನಾವೇ ರೆಡಿ ಮಾಡ್ತೀವಿ. ಇದು ನೋಡಿ ಕಬಾಬ್ ಅಂತೂ ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿ ಸಖತ್ತಾಗಿತ್ತು ಫ್ರೆಂಡ್ಸ್. ಮರಿದಲೆ ನೀವು ಬಂದಾಗ ಇಲ್ಲಿ ಕಬಾಬ್ನ ಟೇಸ್ಟ್ ಮಾಡಿ, ಹಾಗೆ ಕಾಮೆಂಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ರಾಜು. ಏನ್ ತಗೊಂಡಿದ್ದೀರಿ ಸರ್? ಪುಷ್ಕ. ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ. ಬೇರೆ ಏನ್ ಟೇಸ್ಟ್ ಮಾಡಿದ್ದೀರಿ ಅಲ್ಲಿ? ಕಬಾಬು, ಸ್ಪೆಷಲ್ ಐಟಮ್ ಎಲ್ಲ ಚೆನ್ನಾಗಿರುತ್ತೆ. ಕ್ವಾಲಿಟಿ, ಕ್ವಾಂಟಿಟಿ ಎಲ್ಲ ಚೆನ್ನಾಗಿದೆ. ಓಕೆ. ಏನ್ ತುಂಬಾ ಇಷ್ಟ ಆಗುತ್ತೆ ನಿಮಗೆ? ನನಗೆ ಬಿರಿಯಾನಿ ಚೆನ್ನಾಗಿದೆ. ಓಕೆ. ಸೊ ರೆಗ್ಯುಲರ್ ಬರ್ತಾ ಇರ್ತೀರಾ? ವೀಕೆಂಡ್ ರೆಗ್ಯುಲರ್. ಥ್ಯಾಂಕ್ ಯು. ಹಾಯ್. ಹಾಯ್, ಏನ್ ಹೆಸರು? ಉತ್ಸವಾರ್ಯ ಅಂತ. ಓಕೆ. ಏನ್ ಟೇಸ್ಟ್ ಮಾಡಿದ್ರಿ ಇಲ್ಲಿ? ನಾವು ತುಂಬಾ ದಿವಸದಿಂದ ಇಲ್ಲಿ ಬಿರಿಯಾನಿ ರೈಸ್ ನ ಮತ್ತೆ ಬಿರಿಯಾನಿನ ಟೇಸ್ಟ್ ಮಾಡ್ತಾ ಇದೀವಿ. ತುಂಬಾ ದಿವಸದಿಂದ ಒಳ್ಳೆ ಟೇಸ್ಟ್ ನ ಸರ್ವ್ ಮಾಡ್ತಿದ್ದಾರೆ ಬಿರಿಯಾನಿ ಅವರು. ಫ್ಲೇವರ್ಫುಲ್ ಆಗಿರುತ್ತೆ. ಅವ್ರೇನೇ ಸರ್ವ್ ಮಾಡಿದ್ರು, ಜ್ಯೂಸಿ ಆಗಿ, ಚಿಕನ್ ಕೂಡ ಚೆನ್ನಾಗಿ ಸ್ಟೀಮ್ಡ್ ಆಗಿರುತ್ತೆ. ನಾವು ತುಂಬಾ ದಿವಸದಿಂದ ಇಲ್ಲಿ ತಿಂತಿರೋದ್ರಿಂದ ತುಂಬಾ ಒಳ್ಳೆ ಪ್ಲೇಸ್ ಅಂತಾನೆ ಅನ್ಬೋದು ನಾನ್ ವೆಜ್ ಲವರ್ಸ್ಗೆ. ಏನ್ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ? ನನಗೆ ಕುಷ್ಕಾ ರೈಸ್ ವಿತ್ ಕಬಾಬ್. ಓಕೆ. ಬೇರೆ ಏನ್ ಟೇಸ್ಟ್ ಮಾಡಿದಿರಾ? ನಾನು ಇಲ್ಲಿ ಲೆಗ್ ಟೇಸ್ಟ್ ಮಾಡಿದೀನಿ, ವಿಚ್ ಇಸ್ ವೆರಿ ಫ್ಲೇವರ್ಫುಲ್ ಅಂಡ್ ಜ್ಯೂಸಿ. ನನಗೆ ತುಂಬಾ ಇಷ್ಟ ಆಗಿದೆ. ಇವತ್ತು ಕೂಡ ಅದನ್ನೇ ತಗೊಳಕ್ ಬಂದಿದೀವಿ. ನಾನ್ ವೆಜ್ ಲವರ್ಸ್ಗೆ ಇದೊಂದು ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ನಮ್ಮ ಚಾನೆಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಾ? ಖಂಡಿತ ಬಂದ್ ಟ್ರೈ ಮಾಡಿ, ತುಂಬಾ ಒಳ್ಳೆ ಟೇಸ್ಟ್ ಇದಂತೂ. ನೀವ್ ಇಲ್ಲೇ ನಾಕ್ಸಂದ ಕಡೆ ಇದೆ ಅಂತೂ ಪಕ್ಕಾ ಟ್ರೈ ಮಾಡಿ. ತುಂಬಾ ಒಳ್ಳೆ ಟೇಸ್ಟ್, ಫ್ಲೇವರ್ಫುಲ್ ಆಗಿ ಸರ್ವ್ ಮಾಡ್ತಾರೆ. ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಫ್ರೆಂಡ್ಸ್, ಈಗ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡು. ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ಸರ್, ತಮ್ಮ ಹೆಸರು? ಮೂರ್ತಿ. ಸರ್, ಏನ್ ತಗೊಂಡಿದ್ದೀರಿ ಇವಾಗ? ಸರ್, ಬಿರಿಯಾನಿ ಮತ್ತೆ ಕಬಾಬ್. ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ. ರೆಗ್ಯುಲರ್ ಬರ್ತಾ ಇರ್ತೀರಾ? ವೀಕ್ಲಿ ಒನ್ಸ್ ಬರ್ತೀವಿ. ಹೌದಾ? ಬೇರೆ ಏನು ತಗೊಂಡಿದ್ದೀರಾ? ಏನ್ ಟೇಸ್ಟ್ ಮಾಡಿದ್ದೀರಾ ಬೇರೆ? ಇಲ್ಲ, ಒಂದೇ ಬಿರಿಯಾನಿ ಅಂತ ಇದೆರಡೇ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ? ಟೇಸ್ಟ್ ಎಲ್ಲ ಇಷ್ಟ ಆಗಿದೆ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಿ ಸರ್? ಚೆನ್ನಾಗಿದೆ, ಇಲ್ಲೂ ಒಂದ್ಸಲ ವಿಸಿಟ್ ಮಾಡಿ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಾಗಿದೆ. ಚಾನೆಲ್ ನೋಡ್ಬಿಟ್ಟು ಲೈಕ್ ಕಮೆಂಟ್ ಕೊಡ್ಬೋದು. ಇಲ್ಲ ಇದ್ರೆ ಒಳ್ಳೆ ಫುಡ್ ಸಿಗುತ್ತೆ ಇಲ್ಲಿ, ಕೊಡ್ಬೋದು ಆ ಚಾನೆಲ್ ಮುಖಾಂತರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಇವಾಗ ಹೋಟೆಲ್ನ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ಬರೋಣ. ನಮಸ್ಕಾರ ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಸರ್, ತಮ್ಮ ಹೆಸರು? ನಾಗರಾಜು ಅಂತ.
ಸರ್ ಎಷ್ಟು ವರ್ಷದಿಂದ ಇಲ್ಲಿ ನಡೆಸ್ತಾ ಇದ್ರೆ ಹೋಟೆಲ್? ಇಲ್ಲಿ 6 ವರ್ಷದಿಂದ ಮಾಡ್ತಾ ಇದೀವಿ ಸರ್. ಏನ್ ಸ್ಪೆಷಲ್ ಸರ್ ನಿಮ್ಮ ಹೋಟೆಲಲ್ಲಿ? ನಮ್ಮ ಹೋಟ್ಲಲ್ಲಿ ಬಿರಿಯಾನಿ, ಕುಷ್ಕ, ಚಿಕನ್ ಐಟಮ್ಗಳೆಲ್ಲ ಸ್ಪೆಷಲ್ ಆಗಿದೆ. ಓಕೆ, ಚೆನ್ನಾಗಿದೆ. ಜನಗಳು ಹಂಗೆ ಲೈಕ್ ಮಾಡ್ತಾರೆ. ಇಲ್ಲಿಂದ ಯಶವಂತಪುರ, ಇದ್ರಿಂದ ಬರ್ತಾರೆ. HSR ಲೇಔಟ್ ಇಂದನೂ ಬರ್ತಾರೆ ಇಲ್ಲಿ ತಿನ್ನೋದಕ್ಕೋಸ್ಕರ. ಚೆನ್ನಾಗಿದೆ. ಕಸ್ಟಮರ್ಸ್ ಜಾಸ್ತಿ ತಗೊಳ್ಳೋದು ಯಾವ್ದು ಇಷ್ಟಪಡೋದು? ಜಾಸ್ತಿ ಬಿರಿಯಾನಿ ಲೈಕ್ ಮಾಡ್ತಾರೆ ಸರ್. ನಿಮ್ಮ ಅಂಗಡಿ ನಮ್ಮ ಅಂಗಡಿ ಬಿರಿಯಾನಿ. ಹೌದು. ಇದು ಮಸಾಲಾ ಐಟಮ್ಗಳೆಲ್ಲ ನೀವೇ ತಯಾರಿಸಿ? ನಾವೇ ಓನ್ ಪ್ರಾಡಕ್ಟ್. ಮಸಾಲೆ ಬಿರಿಯಾನಿಗೆಲ್ಲ ಪೌಡರ್ ಎಲ್ಲ ನಾವೇ ಓನ್ ಪ್ರಾಡಕ್ಟ್ ರೆಡಿ ಮಾಡೋದು. ಅದರಿಂದ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ತುಂಬಾ ಕಸ್ಟಮರ್ಸ್ ನಮ್ದು ಜಾಸ್ತಿ ಬಿರಿಯಾನಿ ಅಂದ್ರೆ ನಮ್ದು ನಾಟಿ ಸ್ಟೈಲ್ ಆಗಿರೋದ್ರಿಂದ ನಮ್ದು ಚೆನ್ನಾಗಿರುತ್ತೆ. ಎಲ್ಲ ಸೊಪ್ಪು ಐಟಮ್ ಹಾಕ್ತಿವಲ್ಲ ನ್ಯಾಚುರಲ್ ಆಗಿ, ಅದರಿಂದ ಕಲರ್ ಗಿಲ್ಲರ್ ಏನು ಯೂಸ್ ಮಾಡಲ್ಲ. ಎಲ್ಲ ಸೊಪ್ಪು ಐಟಮ್, ಅದರಿಂದ ಚೆನ್ನಾಗಿರುತ್ತೆ. ತುಂಬಾ ಕಸ್ಟಮರ್ಸ್ ಹೇಳ್ತಾ ಇದ್ರು ಬಿರಿಯಾನಿ ಎಲ್ಲ ಸಖತ್ತಾಗಿರುತ್ತೆ, ಮತ್ತೆ ಹೌದು ಕಬಾಬ್ ಎಲ್ಲ ಸಖತ್ತಾಗಿರುತ್ತೆ ಅಂತ. ಏನಿದ್ರ ಗೊತ್ತು ಸರ್? ಇದ್ರ ಗುಟ್ಟು ಅಂದ್ರೆ ನಮ್ಮ ಪೌಡ್ರ್ ಮೇನು. ಪೌಡ್ರು ನಮ್ಮ ಓನರ್ ಬಂದಿಲ್ಲ ಇವತ್ತು. ಊರಲ್ಲಿ ದೇವಸ್ಥಾನ ಕಾರ್ಯಗಳು ಇರೋದ್ರಿಂದ ಅಲ್ಲೋಗಿರೋದ್ರಿಂದ ಎಲ್ಲ ಅವರೇ ರೆಡಿ ಮಾಡೋದು. ಅವರೇ ಇದ್ದಿದ್ರೆ ಅವ್ರ ಗುಟ್ಟು ಯಾರಿಗೂ ಹೇಳ್ತಾ ಇಲ್ಲ ಓನರು. ಕಸ್ಟಮರ್ಸ್ ರೆಸ್ಪಾನ್ಸ್ ಹೇಗಿದೆ ಸರ್? ತುಂಬಾ ಚೆನ್ನಾಗಿದೆ. ತುಂಬಾ ಜನ ಲೈಕ್ ಮಾಡ್ತಾರೆ. ಚಿಕ್ಕ ಮಕ್ಕಳು ಕೂಡ ಇಲ್ಲಿಗೆ ಹೇಳ್ತಾರೆ. ಫ್ಯಾಮಿಲಿ ಫಾದರ್ಗಾಲಿ ಅವ್ರ ಮದರ್ಗಾಲಿ ಇಲ್ಲೇ ತಮ್ಮನಿ ಅಂತ ಹೇಳ್ತಾರೆ. ಅದರಿಂದ ಎಲ್ಲ ಹುಡುಗರು ಅಲ್ಲಿ ಮಕ್ಕಳುಗಳಲ್ಲಿ ತುಂಬಾ ಜನ ಲೈಕ್ ಮಾಡ್ತಾರೆ. ಆಲ್ ದ ಬೆಸ್ಟ್. ಓಕೆ, ತುಂಬಾ ಒಳ್ಳೆಯದಾಗಲಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್ ಬಾಯ್. ಸಿ ಯು.